ಡ್ರೈವರ್ಗಳು ಮಕ್ಳು ಮರಿನ ತಗೊಂಡೋಗಿ ಯಾವ್ದಾದ್ರು ನೀರ್ಗೆ ತಳ್ಳಿಬಿಟ್ಟು ನಾವು ತಳ್ಳಿಬಿಟ್ಟು ಸದೋಗ್ಬಿಟ್ಟು ಸುಮ್ನೆ ಆಗ್ಬಿಡ್ಬೇಕಾಗುತ್ತೆ. ಬೆಳಿಗ್ಗೆ ನಮ್ಮ ಆಟೋದಲ್ಲಿ ಏನೈತೆ ನಾವು ರ್ಯಾಪಿಡ್ ಅವ್ರಿಗೆ ಹಿಡಿದಿದೀವಿ ಕಣಪ್ಪ ಆಯ್ತಾ. ಇನ್ನೊಂದು ನಾವ್ ಹೇಳೋದೇ ಇವ್ರು ಹೇಳ್ತಾವ್ರೆ ದೇವರಾಜ ಪೊಲಿಟಿಷಿಯನ್ಗೆ ಸಬ್ ಇನ್ಸ್ಪೆಕ್ಟರ್ ಹತ್ರ ಸರ್ಕಲ್ ಇದ್ರೆ ಮಾತಾಡ್ತಾರಂತೆ. ಮಾತಾಡ್ತಾ ಬರ್ಲಿ ನಮ್ದೇನೈತೆ ಅದ್ ನೋಡ್ಕೊಂಡಿದ್ರೆ ನಾವು ಮಾಡೋದಲ್ಲಿ. ಸಮಸ್ಯೆ ಇರೋದು ಈ ರ್ಯಾಪಿಡ್ ನೋಡಿ. 1.5 ಗಂಟೆ ಟೈಮ್ಗೆ ಇಷ್ಟೊಂದು ಗಾಡಿ ಲಾಕ್ ಮಾಡಿದೀವಿ. ಬೆಳಗ್ಗೆಯಿಂದ 100 ರೂಪಾಯಿ 200 ರೂಪಾಯಿ ಬಾಡಿಗೆ ಹೊಡಿಯಕ್ ಆಯ್ತಲ್ಲ ಆಟೋದವ್ರು. ಅಂತರಲ್ಲಿ ಎಲ್ಲ ಪ್ರತಿಯೊಂದು ಸ್ಕೂಟ್ರುಗಳಿಗೂ ರ್ಯಾಪಿಡೋ ಮಾಡ್ಕೊಂಡು ಗೌರ್ಮೆಂಟ್ ಡ್ಯೂಟಿಲಿರೋರು ಮಾಡ್ಕೊಂಡವ್ರೆ, ಪ್ರೈವೇಟ್ ಅಲ್ಲಿ ಎಂತದೋ ಇರ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಗೆ 200 ರೂಪಾಯಿ ಬಾಡಿಗೆ ಹೊಡಿಯಕ್ ಆಯ್ತಲ್ಲ. ಇವ್ರು ಈ ತರ ಮಾಡ್ಕೊಂಡ್ರೆ ನಮ್ಮನೆ ಸಂಸಾರ ನಾವ್ ಹೆಂಗ್ ಸರ್ ನಡ್ಸೋದು? ನಾವೇ ಆಗಿರ್ಬೋದು, ಇನ್ನೊಬ್ರು 5 ರೂಪಾಯಿ 10 ರೂಪಾಯಿ ಅದು ಹೊಡಿಯಕ್ ಆಯ್ತಾ ಇಲ್ವಲ್ಲ ನಮ್ಗೆ. ಈಗ ಎಲ್ರು ಏನ್ ಡ್ಯೂಟಿ ಮಾಡ್ತಾವ್ರೆ? ನಾವ್ ಹಿಡಿದೀವಿ ಸರ್, ಈಚೆ ಕಂಪ್ಲೇಂಟ್ ಬಂದಿದೆ. ಪಬ್ಲಿಕ್ ಯಾಕೆ ಸರ್ ಕಂಪ್ಲೇಂಟ್ ಮಾಡ್ತಾರೆ? 1.5 ಗಂಟೆ ಟೈಮಿಂದ ಇಷ್ಟು ಗಾಡಿ ಹಿಡಿದು ನಿಲ್ಸೋರಲ್ಲ ಎಲ್ರು. ರ್ಯಾಪಿಡ್ ಇಂದಾನೆ ನಮ್ ಜೀವನನೇ ಹಾಳಾಯ್ತಾಯ್ತಲ್ಲ. ಈ ತರ ಆದ್ರೆ ಹೆಂಗ್ ಮಾಡೋದು? ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಸರ್ ಹೇಳಿ? ಅವ್ರ ಸರಿಯಾಗಿ ಇದ್ದಿದ್ರೆ ನಮ್ಗೆ ಈ ತರ ಗಾಡಿ ಹಿಡಿದು ನಿಲ್ಸ್ಕೊಳ್ಳೋ ಅಗತ್ಯನೇ ನಮ್ಗೆ ಇರ್ತಿರ್ಲಿಲ್ಲ. ವೈಟ್ ಬೋರ್ಡ್ ಅಲ್ಲಿ ಇನ್ಸೂರೆನ್ಸ್ ಕಟ್ಟಲ್ಲ, FC ಮಾಡ್ಸಲ್ಲ, ಟ್ಯಾಕ್ಸ್ ಕಟ್ಟಲ್ಲ. ಅದನ್ನ ಅವ್ರಿಗೆ ಹಂಗೆ ಇಲ್ದಲೆ ಹೊಡೆಯೋದಾದ್ರೆ ನಮಗೂ ಅದೇ ತರ ಪರ್ಮಿಷನ್ ಕೊಡಿ. ನಾವು ಏನು ಕಟ್ಟಲ್ಲ, ಇನ್ಸೂರೆನ್ಸ್ ಯಾವ್ದನ್ನು ಕಟ್ಟಲ್ಲ. ಪರ್ಮನೆಂಟ್ ಸರ್ ನಾವು ಬಂಡವಾಳ ಮಾಡಿಸ್ಕೊಂಡು ನಾವು ಇದ್ ಮಾಡೋದಾದ್ರೆ ಏನಕ್ಕೆ ಮಾಡಬೇಕು? ನಂಬರ್ ಪ್ಲೇಟ್ 5,000 ಮಾಡ್ದವನಂತೆ ಅವ ಅಲ್ಲಿ ಕೂತಿ ಅಲ್ಲಿ ನೋಡಿ ಅಷ್ಟೆಲ್ಲ ಆಯ್ತಲ್ಲ ಸರ್. ಅಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಒಂಚೂರು ಜಾಗ ಬಿಡಿ, ಒಂಚೂರು ಜಾಗ ಬಿಡಿ. ಇಲ್ಲಿ ಕಂಬದ ನೇರ ಕೂತಿದ್ದಲ್ಲ ಅಲ್ಲ, ತಲೆ ಬೊಗಿಸ್ಕೊಂಡು ಅವನ ಹತ್ರ ಆ್ಯಪೇ ಇಲ್ಲ. ಹೆಂಗೆ ಅನ್ಇನ್ಸ್ಟಾಲ್ ಮಾಡೋದು ಆ್ಯಪು? ಬುಕ್ಕಿಂಗ್ ಮಾಡ್ಕೊಳ್ಳೋದು, ಬಾಡಿಗೆ ಕರ್ಕೊಬರೋದು, ಅನ್ಇನ್ಸ್ಟಾಲ್ ಮಾಡೋದು ಆ್ಯಪು. ಇದು ಏನಾಗೋದು? 5,000 ಮಾಡೋದಂತೆ ಯಾವ ತರ 5,000 ಮಾಡ್ದೇನೆ ಹೇಳ್ಕೊಂಡ್ರೆ ನಡೆಯಲ್ಲ. ತಗೊಂಡೋಗ್ದೇದ್ಮೇಲೆ ನಾವ್ ಇನ್ಸೂರೆನ್ಸ್ ಟೈಮ್ ಸರಿ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ಗಾಡಿ ಹಿಡಿದರೆ ಫೈನ್ ಕಟ್ಬೇಕು. ಇದನ್ನೆಲ್ಲ ಇಟ್ಕೊಂಡ್ರೆ ಲೋನ್ ಕಟ್ಬೇಕು. ನಾವೇನ್ ಜೀವನ ಮಾಡೋದು? ಗಾಡಿ ಲೋನ್ ಕಟ್ಟೋದ್ ಹೆಂಗೆ? ಮಕ್ಳು ಮರಿ ಸಾಕೋದ್ ಹೆಂಗೆ? ನಾವು ಡ್ರೈವರ್ಗಳು ಮಕ್ಳು ಮರಿನ ತಗೊಂಡೋಗಿ ಯಾವ್ದಾದ್ರು ನೀರ್ಗೆ ತಳ್ಳಿಬಿಟ್ಟು ನಾವು ತಳ್ಳಿಬಿಟ್ಟು ಸದೋಗ್ಬಿಟ್ಟು ಸುಮ್ನೆ ಆಗ್ಬಿಡ್ಬೇಕಾಗುತ್ತೆ.